ನಾವು ಯಾವುದೇ ಕೆಲಸ ಮಾಡಲಿಕ್ಕೆ ಕೂತ್ಕೊಂಡಾಗ ಡಿಸ್ಟ್ರಾಕ್ಟ್ ಆಗ್ತೀವಿ. ನಮ್ಮ ಗಮನ ಬೇರೆ ಕಡೆ ಹೋಗ್ತದೆ. ಮೊಬೈಲ್ ಮುಟ್ಟೋಣ ಅಥವಾ ಬೇರೆ ಏನೋ ಯೋಚನೆಗಳು, ಆ ಕೆಲಸ ಮಾಡಬೇಕಾಗಿತ್ತು, ಈ ಕೆಲಸ ಮಾಡಬೇಕಾಗಿತ್ತು, ಈ ರೀತಿ ನಾವು ಡೈವರ್ಟ್ ಆಗ್ತೀವಿ. ಯಾಕೆ ಈ ರೀತಿ ಮಾಡ್ತೀವಿ? ನಮಗೆ ಸರಿಯಾದ ಗುರಿ, ಪರ್ಪಸ್ ಇಲ್ಲ, ಅರ್ಜೆಂಟ್ ಏನಿಲ್ಲ, ಆಗೋ ಟೈಮಲ್ಲಿ ಆಗ್ತದೆ, ದೇವ್ರಿದ್ದಾನೆ, ಟೈಮ್ ಬರಲಿ ಅಂತ ಕೂತ್ಕೊಂಡ್ಬಿಡ್ತೀವಿ. ನಮಗೆ ಸರಿಯಾದ ಉದ್ದೇಶ ಇಲ್ದಿದ್ದಾಗ ನಾವು ಡಿಸ್ಟ್ರಾಕ್ಟ್ ಆಗ್ತೀವಿ. ಈ ಕೆಲಸ ಮಾಡಲೇಬೇಕು, ಆಗಲೇಬೇಕು ಅನ್ನೋ ಹುಚ್ಚುತನ ಇಲ್ದಿದ್ದಾಗ ನಮ್ಮ ಗಮನ ಬೇರೆ ಕಡೆ ಇರ್ತದೆ. ಯಾವುದೇ ಯಶಸ್ವಿ ವ್ಯಕ್ತಿ ಆಗಿರಲಿ, ಅವರಿಗೆ ಅವರ ಗುರಿಯಿಂದ ಬೇರೆ ಮಾಡಿದ್ರೆ ಅವರು ನಾರ್ಮಲ್ ಮನುಷ್ಯರೇ ಆಗಿರ್ತಾರೆ. ಯಶಸ್ವಿ ಜನರ ಹತ್ರ ಸರಿಯಾದ ಪರ್ಪಸ್ ಇದೆ, ಉದ್ದೇಶ ಇದೆ. ಅವರು ಅವರ ಟ್ಯಾಲೆಂಟ್, ಸ್ಕಿಲ್ ಏನಿದೆ, ಅವರ ಪ್ಯಾಷನ್ ಏನಿದೆ ಅದನ್ನು ಕಂಡುಹಿಡ್ಕೊಂಡು ಅದ್ರ ಮೇಲೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಸುಸ್ತಾಗಲ್ಲ. ನಮ್ಗೆ ಯಾಕೆ ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಮಾಡಿದ್ರು ಸುಸ್ತಾಗ್ತದಂದ್ರೆ ನಮಗೆ ನಮ್ಮ ಪ್ಯಾಷನ್ ಏನು ಗೊತ್ತಿಲ್ಲ. ಯಾವ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇದೆ, ನಿಮ್ಮ ಪ್ಯಾಷನ್ ಇದೆ ಅಂತ ನೀವು ಕಂಡು ಹಿಡಿಬೇಕು ಅಂದರೆ ನೀವು ಹಿಟ್ ಆ್ಯಂಡ್ ಟ್ರೈ ಮಾಡಲೇಬೇಕು. ಅಂದರೆ ಯಾವ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇದೆ ಅಂತ ಅನಿಸುತ್ತೋ ಅಂಥ ಕೆಲಸನ ಹಿಡಿದು ಮಾಡಬೇಕು. ಪ್ರಯತ್ನ ಪಟ್ಟಾಗಲೇ ನಿಮಗೆ ಅದರ ಸ್ಪಷ್ಟತೆ ಸಿಗ್ತದೆ. ನಿಮ್ಮ ನಿಜವಾದ ಟ್ಯಾಲೆಂಟ್ ಪ್ರೊಸೆಸ್ ಮಾಡಿದಾಗಲೇ ಗೊತ್ತಾಗ್ತದೆ. ಆ್ಯಕ್ಷನ್ ತಗೋಬೇಕು. ನಮ್ಮ ತಲೆಯಲ್ಲಿ ತುಂಬ ಜ್ಞಾನ ಇದೆ, ತುಂಬ ಕಂಟೆಂಟ್ನ ನಾವು ಕನ್ಸ್ಯೂಮ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಇವತ್ತು ಟಾಪ್ ಕ್ಲಾಸಲ್ಲಿ ಇರುವಂತಹ ಮೇನ್ ಜ್ಞಾನ ಸಹ ನಮಗೆ ಇಂಟರ್ನೆಟ್ ಮಾಧ್ಯಮದಿಂದ ನಮ್ಗೆ ಸಿಗ್ತಾ ಇದೆ. ನಾವು ಹಳ್ಳಿಲಿ ಕೂತ್ಕೊಂಡು ಆ ನಾಲೆಜ್ನ ಗೇನ್ ಮಾಡಬಹುದು. ಆ್ಯಕ್ಷನ್ ತಗೊಂಡಾಗಲೇ ನಮ್ಗೆ ಗೊತ್ತಾಗೋದು ಈ ಕೆಲಸ ನನಗ ಅಥವಾ ಅಲ್ವಾ ಅಂತ. ನಾವು ಯಶಸ್ವಿ ಜನರ ಬಯೋಗ್ರಫಿ ಓದಿ ನೋಡಿದ್ರೆ ಅಥವಾ ಅವರ ಬುಕ್ಸ್ ಓದಿ ನೋಡಿದ್ರೆ ಅವರು ಸಹ 4-5 ಕೆಲಸ ಮಾಡಿ ಕೈ ಸುಟ್ಕೊಂಡಿದ್ದಾರೆ, ಫೇಲ್ಯೂರ್ ಆಗಿದ್ದಾರೆ. ಆದರೆ ಪ್ರಯತ್ನ ಬಿಟ್ಟಿಲ್ಲ. ಪ್ರಯತ್ನ ಮಾಡಿ ಯಾವುದೋ ಒಂದು ಅವ್ರ ಕೈ ಹಿಡ್ದಿದೆ, ಸಕ್ಸಸ್ ಆಗಿದ್ದಾರೆ. ನಾವೇನು ಮಾಡ್ತೀವಿ ಅಂದರೆ 1-2 ಸಲ ಟ್ರೈ ಮಾಡ್ತೀವಿ, ಆಗಲ್ಲ, ಸಾಧ್ಯ ಇಲ್ಲ ಅನ್ಕೊಬಿಡ್ತೀವಿ. 2 ಸಲ ಟ್ರೈ ಮಾಡಿರ್ತೀವಿ, 20 ಸಲ ಮಾಡ್ಬೋದಿತ್ತು, 200 ಸಲ ಮಾಡ್ಬೋದಿತ್ತು. ಆದರೆ ಜಜ್ಮೆಂಟ್ ಪಾಸ್ ಮಾಡಿ ಇದು ಆಗಲ್ಲ ಅಂತ ನಿರ್ಧಾರ ಮಾಡಿಬಿಡ್ತೀವಿ. ಒಂದು ಕೆಲಸ ಹಿಡಿದು ಮಾಡ್ತಾ ಹೋದಾಗೆ, ಅದರ ಆಳಕ್ಕೆ ಇಳಿತಾ ಹೋದಾಗೆ ಏನೋ ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗ್ತದೆ. ಅದು ಯಾವ ಬುಕ್ಕಲ್ಲೂ ಬರ್ದಿರಲ್ಲ, ಯಾವ ವರ್ಕ್ಶಾಪಲ್ಲೂ ಸಿಗಲ್ಲ, ನಮ್ಮ ಅರಿವಿಗೆ ಬರ್ತದೆ. ನಾವು ಬರೀ ಪ್ರೊಸೆಸ್ ಮೇಲೆ ಗಮನ ಇಡಬೇಕು, ರಿಸಲ್ಟ್ ಆಟೋಮೆಟಿಕ್ ಆಗಿ ಬರ್ತದೆ. ಯಾಕೆ ನಾವು ಒಂದು ಕೆಲಸನ ಬೇಗ ಮಾಡ್ತಾ ಇಲ್ಲ ಅಂದರೆ ಸೆನ್ಸ್ ಆಫ್ ಅರ್ಜೆನ್ಸಿನ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಯಾವುದೇ ಒಂದು ಕೆಲಸನ ಅಥವಾ ನಮ್ಮ ಗುರಿನ ಬೇಗ ಮಾಡಿ ಮುಗಿಸ್ಬೇಕು ಅಂದರೆ ನಾವು ಅದಕ್ಕೆ ಡೆಡ್ಲೈನ್ ಇಟ್ಕೋಬೇಕು, ಅರ್ಜೆನ್ಸಿ ಕ್ರಿಯೇಟ್ ಮಾಡಬೇಕು. ಅದನ್ನು ಬರೆದು ವಿಜುವಲೈಸ್ ಮಾಡಿ ಮೆಂಟಲ್ ಸ್ಕ್ರೀನ್ ಮೇಲೆ ಕ್ಲಿಯರ್ ಮಾಡ್ಕೋಬೇಕು. ಆವಾಗ ಆ ಕೆಲಸ ಈಸಿ ಆಗ್ತದೆ. ನಾವು ಆ ಕೆಲಸಕ್ಕೆ ವಿಜುವಲೈಸ್ ಮಾಡ್ತಾ ಇಮೋಷನ್ ಕೊಟ್ಟಾಗ ನಮಗೆ ಆ ಕೆಲಸ ಈಸಿ ಆಗ್ತದೆ. ನನಗೆ 1 ಕೋಟಿ ಬೇಕು, 10 ಕೋಟಿ ಬೇಕು, ಯಾಕೆ ಬೇಕು? ಆ ಇಮೋಷನ್ ಏನು? ಈ ಥರದ ಮಾತು ನಾವು ನಮ್ಮ ಜೊತೆ ಆಡ್ಕೊಂಡಾಗ, ನಮ್ಮ ವಾಯ್ ಕ್ಲಿಯರ್ ಆದಾಗ ನಾವು ಆ ಕೆಲಸನ ಮಾಡಿ ಮುಗಿಸ್ತೀವಿ. ಮಾಡೋ ಕೆಲಸ ಬೇಜಾರು, ನನ್ನ ಆಸಕ್ತಿ ಏನು ಅಂತ ನನಗೇ ಗೊತ್ತಿಲ್ಲ ಅಂದರೆ 2 ಪ್ರಶ್ನೆ ಕೇಳ್ಕೊಳ್ಳಿ. ಇದಕ್ಕೆ ಉತ್ತರ ಕಂಡ್ಕೊಬಿಟ್ರೆ ನೀವು ಬೋರ್ ಆಗಲ್ಲ, ಪ್ರೊಸೆಸ್ನ ಎಂಜಾಯ್ ಮಾಡ್ತೀರಾ. ಮೊದಲನೇ ಪ್ರಶ್ನೆ, ಯಾವ ಕೆಲಸ ನಾನು ಸಾಯೋ ತನಕ ಮಾಡಲಿಕ್ಕೆ ಇಷ್ಟಪಡ್ತೀನಿ? ದುಡ್ಡಿಲ್ಲ, ಹೆಸರಿಲ್ಲ, ಕೀರ್ತಿ ಇಲ್ಲ, ಏನೂ ಸಿಗ್ತಾ ಇಲ್ಲ ಅಂದರೂ ನೀವು ಯಾವ ಕೆಲಸ ಮಾಡ್ತೀರಾ? ಯಾವ ಕೆಲಸ ಮಾಡಿ ನಿಮಗೆ ಖುಷಿ ಆಗ್ತದೆ, ಆ ಕೆಲಸ ಯಾವುದು? ಅರ್ಥ ಏನು ಅಂದರೆ ಏನು ಸಿಗ್ತಾ ಇಲ್ಲ ಅಂದರೂ ಸಾಯೋ ತನಕ ನೀವು ಯಾವ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀರಾ? 2ನೇ ಪ್ರಶ್ನೆ, ಅದು ಯಾವ ಕೆಲಸ ನಿಮಗೆ ಎಂಡ್ಲೆಸ್ ಹಣ ಸಿಗ್ತಾ ಇದೆ, ನೇಮ್, ಫೇಮ್, ಮನಿ ಎಲ್ಲ ಸಿಗ್ತಾ ಇದೆ, ಎಲ್ಲ ಸಿಕ್ಕಿದೆ, ನೀವು ತೃಪ್ತಿಯಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ, ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಾ, ಆದರೂ ಯಾವ ಕೆಲಸ ಮಾಡಲಿಕ್ಕೆ ನೀವು ಇಷ್ಟಪಡ್ತೀರಾ? 10 ವರ್ಷ ಆಗಲಿ, 20 ವರ್ಷ ಆಗಲಿ, ಸಾಯೋ ತನಕ ಯಾವ ಕೆಲಸ ಮಾಡಲಿಕ್ಕೆ ನೀವು ಇಷ್ಟಪಡ್ತೀರಾ? ಈಗ ನೀವು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ. ನೀವು ಎಷ್ಟು ಅಂದ್ಕೊಂಡಿದ್ರೋ ಅಷ್ಟು ಕೋಟಿ ಆಗಿದೆ, ಆದರೂ ಯಾವ ಕೆಲಸ ಮಾಡಲಿಕ್ಕೆ ನೀವು ಬಯಸ್ತೀರಾ? ಈಗ ನಿಮಗೆ ದುಡ್ಡು ಬೇಡ, ಯಾವ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಈ ಪ್ರಶ್ನೆಯ ಆಳಕ್ಕಿಳಿರಿ. ನೀವು ನಿಮ್ಮ ಜೀವನನ ಹಿಂದಿರುಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಈ ಕೆಲಸ ಮಾಡ್ತಾ ನಾನು ಮಗ್ನನಾಗಿದ್ದೆ, ಈ ಕೆಲಸ ಮಾಡ್ತಾ ನನಗೆ ಸಮಯ ಹೋಗಿದ್ದೇ ಗೊತ್ತಾಗ್ತಿರಲಿಲ್ಲ. ಈ ರೀತಿಯ ಏನೋ ಒಂದು ಸ್ಕಿಲ್ಲು, ಪ್ಯಾಷನ್ ಇರ್ತದೆ, ನಿಮ್ಮ ಆಸಕ್ತಿಕರ ವಿಷಯ ಇರ್ತದೆ, ಹುಡುಕಿ ತೆಗೀರಿ, ಪ್ರಶ್ನೆಯ ಆಳಕ್ಕಿಳಿರಿ, ಉತ್ತರ ಸಿಗ್ತದೆ. ಒಂದ್ಸಲ ನೀವು ನಿಮ್ಮ ಪ್ಯಾಷನ್ನ, ನಿಮಗೆ ಆಸಕ್ತಿಕರವಾದಂತಹ ವಿಷಯನ ನೀವು ಫೈಂಡ್ ಔಟ್ ಮಾಡಿದ್ರಿ ಅಂದರೆ ಅದ್ರ ಮೇಲೆ ಕೆಲಸ ಮಾಡ್ತಾ ಹೋದ ಹಾಗೆ ನೀವು ಜೀವನದಲ್ಲಿ ಏನೇನು ಪಡಿಬೇಕಂತಿದ್ದೀರೋ ಎಲ್ಲ ಪಡಿತೀರಾ.